ಸೊ ಗೈಸ್ ಎಲ್ರು ಹೆಂಗಿದ್ದೀರಾ ಅಲ್ಲಿ ಗೈಸ್? ನಿನ್ನೆ ನಮ್ ಬಾಸ್ ಅವರು ಅಂದ್ರೆ ಡಿ ಬಾಸ್ ಅವರು GT ಮಾಲ್ ಬಂದಿದ್ದೆ GT ಮಾಲ್ಗೆ. ಆಯ್ ಮಾಡೋರ ಇವಾಗ ಎಲ್ಲಿಂದ ಬಂದಿದ್ದೀರಾ ನೀವು? ಇವಾಗ ಬಂದು ನಮ್ ನಾವು ನರ್ತಕಿ ಮೇನ್ ಥಿಯೇಟರ್ ಅನ್ಕೊಂಡಿರ್ಲಿಲ್ಲ, ನಾವು ಪ್ರಸನ್ನ ಮೇನ್ ಥಿಯೇಟರ್ ಅನ್ಕೊಂಡಿದ್ದೆ. ನೋಡಿದ್ರೆ ನರ್ತಕಿ ಮೇನ್ ಥಿಯೇಟರ್. ಸೊ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಖತ್ತಾಗಿದ್ದೀರಾ ಅಂತ ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ ವಾಮನ ಮೂವಿಗೆ ಹೋಗ್ತಾ ಇದ್ದೀನಿ. ವಾಮನ ಮೂವಿ ಇವಾಗ ಇರೋದು ಫಸ್ಟ್ ಶೋ ಪ್ರಸನ್ನ ಥಿಯೇಟರ್ ಅಲ್ಲಿ 10:30 ಇರೋದು. ಸೊ ಇವಾಗ ಲೇಟ್ ಮಾಡ್ದಲೆ ಹೊರಡನ ಬನ್ನಿ. ಸೊ ಗೈಸ್ ಇವಾಗ ರೆಡಿ ಆಗೈತು, ಟೈಮ್ ನೋಡಿದ್ರೆ 8:30 ಆಗೈತೆ. ಬನ್ನಿ ಲೇಟ್ ಮಾಡ್ದಲೆ ಇವಾಗ ಬಸ್ ಸ್ಟಾಪ್ ಹೋಗೋಣ. ಬಸ್ ಸ್ಟಾಪ್ ಹೋದ್ಮೇಲೆ ಸಿಗ್ತೀನಿ ಗೈಸ್, ಬೈ. ಸೊ ಗೈಸ್ ಇವಾಗ ಬಂದೆ, ಆಲ್ಮೋಸ್ಟ್ GT ಮಾಲ್ ಹತ್ರ ಇದ್ದೀನಿ. ಮುಂದೆ ಹೋದ್ರೆ ಥಿಯೇಟರ್ ಇದನ್ನ ತೋರಿಸ್ತೀನಿ ಗೈಸ್. ನಿನ್ನೆ ನಮ್ ಬಾಸ್ ಅವರು ಅಂದ್ರೆ ಡಿ ಬಾಸ್ ಅವರು GT ಮಾಲ್ ಬಂದಿದ್ದಾರೆ ಅಂತೆ. ಅದ್ ಗೊತ್ತಿತ್ತು ಗೈಸ್, ನಾವು ಬಂದ್ರು ಕೂಡ ಅವ್ರನ್ನ ಮೀಟ್ ಮಾಡಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಪ್ರೈವೇಟ್ ಥಿಯೇಟರ್ ಹೋಗಿ ನೋಡ್ತಿರ್ತಾರೆ. ಸೊ ಗೈಸ್ ಇದೇ ಮಾಲ್ ಗೈಸ್ ಅವ್ರು ಬಂದಿದ್ದೆ GT ಮಾಲ್ಗೆ. ಖುಷಿ ಆಗುತ್ತೆ, ವಾಮನ ಮೂವಿ ನೋಡಕ್ಕೆ ಬಂದಿದ್ದವ್ರು ನಿನ್ನೆ. ಇವಾಗ ಥಿಯೇಟರ್ ಹತ್ರ ಹೋಗ್ತಾ ಇದೀನಿ, ಬನ್ನಿ ನೋಡೋಣ ಯಾವ ತರ ಸೆಲೆಬ್ರೇಷನ್ ಇರುತ್ತೆ ಎಲ್ಲ ನೋಡೋಣ. ಮತ್ತೆ ಮರಿತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೋದ್ನ ಸಿಗ್ತೀನಿ ನೋಡ್ರಿ, ಇಲ್ಲಿ ನನಗೆ ಕಾಣಿಸ್ತಾ ಐತೆ. ಇದು ಟ್ರೈಲರ್ ಲಾಂಚ್ ಬಂದಿದ್ವಲ್ಲ ಅವಾಗಿಂದನೇ ಐತೆ, ಆದ್ರೆ ಪೋಸ್ಟರ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಇವಾಗ. ಸರಿ ಗೈಸ್ ಆಮೇಲೆ ಸಿಗ್ತೀನಿ, ಬೈ. ನಾನು ತುಂಬಾ ಬೇಗ ಬಂದಿದ್ದೀನಿ, 9 ಗಂಟೆಗೆ ಬಂದಿದ್ದೀನಿ, 10:30 ಇರೋದಕ್ಕೆ. ಸೊ ಗೈಸ್ ಇವರು ಬಂದ್ರು ಆಯ್ ಮಾಡೋರ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಆಯ್ ಮಾಡೋರು. ನಾನು ಯಾಕೆ ಮಾಡ್ಲಿ? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಗೈಸ್ ಆಯ್ತು, ಆಮೇಲೆ ಸಿಗ್ತೀನಿ, ಬೈ. ಇವರು ವ್ಲಾಗ್ ಮಾಡ್ತಾರೆ ಇವಾಗ. ಗೈಸ್ ಇಲ್ಲಿ ನೋಡ್ರಿ, ಗೈಸ್ ರೆಡಿ ಹಾಕೊಂಡಿರ್ತಾರಂತೆ ಇವರು. ಇದು ಡ್ರಾಯಿಂಗ್ ಇರೋದು ಇದೇನಾ? ಅದು ಇದೆಲ್ಲ ಇದು ಇವಾಗ ಎಲ್ಲಿಂದ ಬಂದಿದ್ದೀರಾ ನೀವು? ಗೈಸ್ ನೋಡ್ರಿ, ಇವ್ರು ಬಳ್ಳಾರಿ ಅಲ್ಲೇ ಹೋಗಿದ್ದಾರೆ, ರೆಡಿ ಹಾಕೊಂಡು ಹೋಗಿದ್ದಾರೆ. ಇವಾಗ ಹೊರಗಡೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಏನಿಲ್ಲ ಏನ್ಕಂದ್ರೆ ಲೈಕ್ ಬನ್ನಿ, ಇದೆ ಬನ್ನಿ ಗೈಸ್, ಹೊರಗಡೆ ಆದ್ಮೇಲೆ ಸಿಗ್ತೀನಿ, ಬೈ. ಸೊ ಗೈಸ್ ಇವಾಗ ಬಂದು ನಮ್ ಸೀಟ್ ಹತ್ರ ಕೂತಿದ್ದೀವಿ. ಹಾಯ್ ಮಾಡೋರ ಆಯ್ತಾ? ಊಟ ಆಯ್ತಾ? ಇನ್ನ ಸ್ವಲ್ಪ ಜನ ಅಲ್ಲೆಲ್ಲ ಕೂತಿದ್ದಾರೆ. ಇಲ್ಲಿ ಒಂದ್ ಸ್ವಲ್ಪ ಸೆಲೆಬ್ರೇಷನ್ ಎಲ್ಲ ನಡೀತಿದೆ. ಇನ್ನೊಂದೇನಂದ್ರೆ ಸೀಟ್ಗಳೆಲ್ಲ ಮುರ್ದಾಕ್ ಕೂಡಿದ್ರೆ ಎಲ್ಲ ರೆಡಿ ಮಾಡ್ಕೊಂಡವ್ರು ನೋಡ್ರಿ ಗೈಸ್. ಇಲ್ಲೇ ಡಿಫ್ರೆಂಟ್ ನೋಡ್ರಿ ಗೈಸ್, ಅಲ್ಲಿ ಬೇರೆ ಸೀಟ್ಗಳು, ಇಲ್ಲಿ ಬೇರೆ ಸೀಟ್ಗಳು. ಅದು ಕಬ್ಬಿಣದ ಸೀಟ್ಗಳು, ನಾರ್ಮಲ್ ಹಾಕಿರೋದು. ಇದು ಮುಂಚೆ ಇದ್ದವು, ಇವು ಅವು ಹೊಸದಾಗಿ ಹಾಕಿರೋವು. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಸೊ ಗೈಸ್ ಮೂವಿ ಸ್ಟಾರ್ಟ್ ಆದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಲೆ ನೋಡ್ತಾ ಇರಿ ಗೈಸ್, ಬೈ. ಗೈಸ್ ಕ್ರೇಜಿ ಮನೆಗೆ ಹೋಗ್ತಾ ಇದೀವಿ ನಾವು, RX ಸೂರಿ ಜೊತೆ. RX ಸೂರಿ ಅಲಿಯಾಸ್ RX ರೋಹಿತ್. ಗೈಸ್ ಇವಾಗ ಇಂಟರ್ವಲ್ ಬಿಟ್ಟಿದ್ದಾರೆ, ಇವ್ರು ಇಲ್ಲಿ ಬಂದಿದ್ದಾರೆ. ಆಯ್ ಮಾಡೋರ RX ನಿಮ್ದು ಸ್ವಾಮಿ, ನಾವು ಅವ್ರಿವ್ರಿಗೆಲ್ಲ ಆಯ್ ಮಾಡಲ್ಲ, ನಮಗೆಲ್ಲ ಗೊತ್ತಾಗೋಯ್ತು. ಸೊ ಗೈಸ್ ಇವಾಗ ಅರ್ಧಕ್ ಬಂದೈತೆ ಮೂವಿ. ಮುಂದಕ್ಕೆ ಏನಾಗುತ್ತೆ ಅಂತ ಫುಲ್ ಗಾಬರಿಲಿದ್ದೀವಿ. ಗೈಸ್ ನನ್ನ ಹೀರೋಯಿನ್. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಸೊ ಗೈಸ್ ನಾನು ಇವಾಗ ಮೂವಿ ಮುಗಿಸ್ಕೊಂಡು ಡೈರೆಕ್ಟ್ ಮನೇಲಿ ಇದ್ದೀನಿ. ಮನೆಗೆ ಬಂದೆ ನಾನು.
ಮೂವಿ ಬಗ್ಗೆ ಹೇಳೋದಾದ್ರೆ ಮೂವಿ ಮಾತ್ರ ಅದ್ಭುತವಾಗಿ ಬಂದೈತೆ. ಲೈಕ್ ನನಗೆಲ್ಲ ಇಷ್ಟ ಆಯ್ತು. ಅದಾದ್ಮೇಲೆ ವಾಮನ ಆ ಸಾಂಗ್ ಇಷ್ಟ ಆಯ್ತು. ಅದಾದ್ಮೇಲೆ ಮುದ್ದು ರಾಕ್ಷಸಿ ಸಾಂಗ್ ಇಷ್ಟ ಆಯ್ತು. ಅದಾದ್ಮೇಲೆ ಕ್ಲೈಮ್ಯಾಕ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ನಾನು ಅನ್ಕೊಂಡಿರ್ಲಿಲ್ಲ ಆತರ ಕ್ಲೈಮ್ಯಾಕ್ಸ್ ಇರುತ್ತೆ ಅಂತ, ಅಷ್ಟಿತ್ತು. ಫೈಟ್ ಬಗ್ಗೆ ಮಾತಾಡಂಗಿಲ್ಲ. ಅದಾದ್ಮೇಲೆ ಮದರ್ ಸೆಂಟಿಮೆಂಟ್ ಇದೆ, ಅದಾದ್ಮೇಲೆ ಫಾದರ್ ಬಗ್ಗೆ ಇದೆ, ಅದಾದ್ಮೇಲೆ ಲವ್ ಬಗ್ಗೆ ಇದೆ. ಲವ್ ಅಂತೂ ಚೆನ್ನಾಗಿದೆ, ಫಾದರ್ದು ಚೆನ್ನಾಗಿದೆ, ಮದರ್ದು ಚೆನ್ನಾಗಿದೆ, ಫ್ರೆಂಡ್ಶಿಪ್ದು ಚೆನ್ನಾಗಿದೆ, ಇಷ್ಟು ಐತೆ ಗೈಸ್. ಫೈಟಿಂಗು ಚೆನ್ನಾಗಿದೆ. ಓವರ್ ಆಲ್ ಮೂವಿ ಮಾತ್ರ ಅದ್ಭುತವಾಗೈತೆ. ಇನ್ನ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ರಿ. ಥಿಯೇಟರ್ ನೋಡಿದ್ರೆ ಮಸ್ತ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮ್ಗೆ, ಯಾಕಂದ್ರೆ ಆ ತರ ಇದೆ ಮೂವಿ. ಸೊ ಥಿಯೇಟ್ರಲ್ಲೇ ಹೋಗಿ ನೋಡ್ರಿ, ಮತ್ತೆ ಮರೀದಲ್ಲೇ ಥಿಯೇಟ್ರಲ್ಲೇ ನೋಡ್ರಿ. ಚೆನ್ನಾಗಿದೆ ಮೂವಿ ಗೈಸ್. ಆಮೇಲೆ ಇನ್ನೊಂದೇನು ಅಂದ್ರೆ, ನಾವು ಮಿಸ್ಟೇಕ್ ಮಾಡ್ಕೊಂಡಿದ್ದೇನು ಅಂದ್ರೆ ನಾವು ನರ್ತಕಿ ಮೈನ್ ಥಿಯೇಟರ್ ಅನ್ಕೊಂಡಿರ್ಲಿಲ್ಲ, ನಾವು ಪ್ರಸನ್ನ ಮೈನ್ ಥಿಯೇಟರ್ ಅನ್ಕೊಂಡಿದ್ದೆ. ನೋಡಿದ್ರೆ ನರ್ತಕಿ ಮೈನ್ ಥಿಯೇಟರ್. ನಾವು ಮೀಡಿಯಾದವ್ರು ಬಂದಿಲ್ಲ, ಧನ್ವೀರಣ್ಣ ಬರ್ತೀನಿ ಅಂತ ಹೇಳಿದ್ರು, ಒಂದು ಇಂಟರ್ವ್ಯೂ ಎಲ್ಲೋ ಹೇಳಿದ್ರು, ಅಭಿಮಾನಿಗಳ ಜೊತೆ ನಾವು ಮೂವಿ ನೋಡ್ತೀನಿ ಅಂತ ಏನೋ ಹೇಳಿದ್ರು. ನಾವು ಬರ್ತಾರೆ ಅಂತ ಅನ್ಕೊಂಡಿದ್ದೆವು. ನಮ್ಮ ಫ್ರೆಂಡ್ಸ್ ಅನ್ಕೊಂಡಿದ್ರು ಗೊತ್ತಿಲ್ಲ, ನಾನು ಅನ್ಕೊಂಡಿದ್ದೆ. ನೋಡಿದ್ರೆ ಅಣ್ಣ ನರ್ತಕಿ ಥಿಯೇಟರ್ಗೆ ಹೋಗಿದ್ದಾರೆ. ನಾವು ನರ್ತಕಿ ಥಿಯೇಟರ್ ಬದಲು ಪ್ರಸನ್ನ ಥಿಯೇಟರ್ಗೆ ಹೋಗಿದ್ದು, ಏನಕಂದ್ರೆ ನಮ್ದು ಅಲ್ಲೇ ಬುಕ್ ಆಗಿ ಹೋಗಿತ್ತು. ಸೊ ಏನು ಮಾಡಕ್ಕಾಗಲ್ಲ, ನೋಡ್ಕೊಂಡು ಬಂದು. ನೀವು ಯಾರ್ಯಾರು ಇನ್ನ ನೋಡಿಲ್ಲ ನೋಡಿ, ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ಮತ್ತೆ ಬೆಳೆಸಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿರೋರು ಒಂದು ಲೈಕ್ ಮಾಡ್ರಿ, ತುಂಬಾ ಇಷ್ಟ ಆಗಿರೋರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಯಾರ್ಯಾರು ಡಿ ಬಾಸ್ ಫ್ಯಾನ್ಸ್ ನೋಡ್ತಿದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನೋಡೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಬೈ ಗೈಸ್.